ಮಾವನಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ನಾಳೆ ಎಷ್ಟೊತ್ತಿಗೆ ಬರ್ತೀನಿ ಅನ್ನೋದ್ರ ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಯಾವ ಸೋಷಿಯಲ್ ನೆಟ್ವರ್ಕಲ್ಲೂ ಕಾಣಿಸ್ತಿಲ್ಲ. ಎಲ್ಲ ಕಡೆನೂ ಡಿಆಕ್ಟಿವೇಟ್ ಆಗಿಬಿಟ್ಟಿದ್ದಾರೆ. ಏನು ಸಮಸ್ಯೆ ಆಗಿರ್ಬೋದು? ಬರ್ತೀನಿ ಅಂತ ಜಾನಿಗೆ ಪ್ರಾಮಿಸ್ ಮಾಡಿ ಫೋನ್ಗೂ ಸಿಗ್ತಿಲ್ಲ, ಯಾವ ಸೋಷಿಯಲ್ ನೆಟ್ವರ್ಕಲ್ಲೂ ಸಿಗ್ತಿಲ್ಲ ಅಂದರೆ ಆ ಮನುಷ್ಯನಿಗೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ. ಆ ಥರ ಏನಾದರೂ ಆದರೆ ನನ್ನಷ್ಟು ಸಂತೋಷ ಪಡೋರು ಬೇರೆ ಯಾರೂ ಇಲ್ಲ. ನೇರವಾಗಿ ಹೇಳದೆ ಹೋದ್ರು ಯಾರೋ ಒಬ್ರು ಬರೋರಿದ್ದಾರೆ, ಅವರಿಂದ ಈ ಮನೇಲಿ ನಗು ತುಂಬೋದೇನೋ ಅಂತ ಮನೇಲಿ ಎಲ್ಲರ ಮುಖದಲ್ಲೂ ಒಂದು ಸಣ್ಣ ನಿರೀಕ್ಷೆ ಹುಟ್ಟಿಸಿದ್ದೀನಿ. ಈಗ ನೀವೇನಾದರೂ ಬರದೇ ಹೋದರೆ ಮತ್ತೊಮ್ಮೆ ನೀವು ಸಂಬಂಧಗಳ ವಿಷಯದಲ್ಲಿ ಸೋತ ಹಾಗಾಗುತ್ತೆ ಮಾವ. ಅವನು ಈ ಮನೆಗೆ ಬರೋದ್ರಿಂದ ಒಂದು ದೊಡ್ಡ ಸಮಸ್ಯೆನ ಮೈ ಮೇಲೆ ಹೇಳ್ಕೊಂಡಾಗೆ. ಈಗ ತಾನೇ ನಾನು, ನನ್ನ ಅಮ್ಮಂದಿರು, ನನ್ನ ಜಾನು ಎಲ್ಲರೂ ನೆಮ್ಮದಿ ಕಾಣ್ತಾ ಇದ್ದೀವಿ. ಮತ್ತೆ ಮನುಷ್ಯ ಬರೋದ್ರಿಂದ ನಮ್ಮೆಲ್ಲರೂ ನೆಮ್ಮದಿ ಹಾಳಾಗೋದಂತೂ ಗ್ಯಾರಂಟಿ. ನಮ್ಗೆ ಯಾರಿಗೂ ಆ ಮನುಷ್ಯನ ಅಗತ್ಯ ಇಲ್ಲ, ಬೇಕಾಗಿಲ್ಲ ಅವ್ನು ಬರೋದು. ಮಾವ ಪ್ಲೀಸ್ ಬನ್ನಿ ಮಾವ. ಪ್ಲೀಸ್, ನಿಮಗೆ ಸ್ವಲ್ಪನಾದರೂ ಸ್ವಾಭಿಮಾನ ಅನ್ನೋದಿದ್ರೆ ಬರಬೇಡಿ. ಈ ಸಾರಿ ನೀವು ಬಂದೇ ಬರ್ತೀರಾ, ನಂಬಿಕೆ ಉಳಿಸ್ಕೋತೀರಾ ಅಂತ ಶ್ರೀ ಹತ್ರ ಸವಾಲು ಹಾಕಿದ್ದೀನಿ ಮಾವ. ನೀವು ಬರಲಿಲ್ಲ ಅಂದರೆ ಶ್ರೀ ನನಗೆ ತಮಾಷೆ ಮಾಡ್ಬೋದು, ಪರವಾಗಿಲ್ಲ. ಆದರೆ ಮಗನ ದೃಷ್ಟಿಲಿ ನೀವು ಶಾಶ್ವತವಾಗಿ ತಮಾಷೆ ವಸ್ತು ಆಗ್ಬಿಡ್ತೀರ ಮಾವ. ಪ್ಲೀಸ್ ಬನ್ನಿ. ಪರಿಚಯ ಆದಾಗ್ಲಿಂದ ನನ್ನ ಜಾನು ಗೆಲ್ಲು ಬಯಸ್ತಾ ಇದ್ದವನು ನಾನು. ಆದರೆ ಇದೊಂದು ವಿಷಯದಲ್ಲಿ ಅವಳು ಸೌಲ್ಯ ಅಂತ ಬಯಸ್ತಿದ್ದೀನಿ ದೇವ್ರೆ. ಆ ಮನುಷ್ಯ ಬರದೇ ಇರಲಿ. ದಯವಿಟ್ಟು ನಾನು ಇದೊಂದು ಆಸೆನ ಈಡೇರಿಸು.